ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಭೀಮತೀರ. ಜಮೀನು ವಾಜ್ಯದಲ್ಲಿ 6 ಜನರಿಗೆ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ನಿರಾಳೆ ಮತ್ತು ಗೋಳಗಿ ಕುಟುಂಬದವರ ನಡುವೆ ಜಾಮೀನು ವಾಜ್ಯ ನಡೆದಿತ್ತು. ಈ ಸಣ್ಣ ಪುಟ್ಟ ಗಲಾಟೆ ವಾಜ್ಯ ಈಗ 6 ಜನರನ್ನ ಗುಂಡಿಟ್ಟು ಹತ್ಯೆ ಮಾಡುವ ತನಕ ಹೋಗಿದೆ. ಗೋಳಗಿ ಕುಟುಂಬದಿಂದ ನಡೆದಿರುವಂತಹ ಹತ್ಯಾಕಾಂಡ ಇದು. ವಿಜಯಪುರ ಜಿಲ್ಲೆ ಚಡಚಣದ ಗೋವಿಂದಪುರದಲ್ಲಿ ಈ ಕೃತ್ಯ ನಡೆದಿರುವಂಥದ್ದು. ಅಪ್ಪುಗೌಡ ಮತ್ತು ಸಹಚರರು ಸೇರಿ ಈ ದುಷ್ಕೃತ್ಯವನ್ನು ನಡೆಸಿದ್ದಾರೆ. ರೇವಣ್ಣ ಸಿದ್ದಪ್ಪ, ನಿರಾಳೆ ದುಂಡಪ್ಪ, ರೇವಣ್ಣ ಸಿದ್ದಪ್ಪ, ನಿರಾಳೆ ಶಿವಪುತ್ರ, ರೇವಣ್ಣ ಸಿದ್ದಪ್ಪ, ನಿರಾಳೆ ಚಂದ್ರಶೇಖರ್, ನಿರಾಳೆ ಶಬ್ಬೀರ್, ನದಾಬ್ ಸೇರಿದಂತೆ 6 ಜನರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಗುಂಡಿನ ದಾಳಿಯನ್ನು ನಡೆಸಿದ ಬಳಿಕ ಕೊಚ್ಚಿ ಕೊಲೆ ಮಾಡಿದ್ದಾರೆ. ದುಷ್ಕರ್ಮಿಗಳು ಅಪ್ಪುಗೌಡ ಮತ್ತು ಗ್ಯಾಂಗ್ನಿಂದ ಈ ದುಷ್ಕೃತ್ಯ ನಡೆದಿದೆ ಎನ್ನಲಾಗಿದೆ. ಜಮೀನು ವ್ಯಾಜ್ಯದ ವಿಚಾರಕ್ಕೆ ವಿಕೋಪಕ್ಕೆ ಹೋಗಿದೆ ಜಗಳ. ಏಕಾಏಕಿ ಗುಂಡಿಟ್ಟು 6 ಜನರನ್ನು ಹತ್ಯೆ ಮಾಡಿದ್ದಲ್ಲದೆ ಗುಂಡಿಟ್ಟ ನಂತರ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ.